ಹಲೋ ಮಕ್ಕಳ, ನಾನು JJM ಅಕಾಡೆಮಿಯ ಮ್ಯಾಥಮೆಟಿಕ್ಸ್ ಟೀಚರ್ KM ಪ್ರಶಾಂತ್ ಬಾಬು. ನಾವು ಒಂದು ಸೀರೀಸನ್ನು ಓಪನ್ ಮಾಡಿದ್ದೀವಿ. ಏನು, SLC ಫಿಕ್ಸ್ ಟಾಪಿಕ್ ಎಲಿಮಿನೇಷನ್ ಮೆಥಡ್, ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ 2 ಮಾರ್ಕ್ಸಿನ ಪ್ರಶ್ನೆ, ಅಂದರೆ ಪ್ರಶ್ನೆಗಳನ್ನು ಯಾವ್ದು ಕೇಳ್ತಾರೆ, ಫಿಕ್ಸ್ಡ್ ಕ್ವಶನ್ಗಳು, ಅದರ ಬಗ್ಗೆ ನಾವು ನಿಮಗೆ ಒಂದೊಂದೇ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀವಿ. ಸತತವಾಗಿ 28 ದಿನಗಳ ಕಾಲ ಈ ವಿಡಿಯೋಗಳನ್ನು ಹಾಕ್ತಾನೆ ಇರ್ತೀವಿ. ನಮ್ಮ ವಿಡಿಯೋಗಳನ್ನು ನೀವು ನೋಡ್ತಾ ಬಂದರೆ ಖಂಡಿತವಾಗ್ಲೂ 50ರಿಂದ 60 ಮಾರ್ಕ್ಸ್ ತೆಗೆಯೋದ್ರಲ್ಲಿ ಯಾವುದೇ ರೀತಿಯಾದ ಸಂದೇಹ ಬೇಡ. ನನ್ನನ್ನು ಫಾಲೋ ಮಾಡಿ, ನಮ್ಮ ಆ್ಯಪ್ ಮೂಲಕ, ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ಏನಾಗುತ್ತೆ, 50 to 60 ಮಾರ್ಕ್ಸನ್ನು ಯು ಕ್ಯಾನ್ ಸ್ಕೋರ್ ವೆರಿ ಈಸಿಲಿ. ಮಕ್ಕಳ ನೋಡಿ, ಇಲ್ಲಿ ಎಲಿಮಿನೇಷನ್ ಮೆಥಡ್ ಕಳೆದ 2 ವಿಡಿಯೋಲ್ಲಿ 7 ಪ್ರಾಬ್ಲಮ್ ಮಾಡಿದ್ದೆ. ಈ ವಿಡಿಯೋಲ್ಲಿ ಒಂದಷ್ಟು ಲೆಕ್ಕಗಳನ್ನು ಮಾಡ್ತೀನಿ. ನಿಮಗೆ ಎಲ್ಲ ಟೈಪಿನ ಲೆಕ್ಕಗಳು ಕವರ್ ಆದಂಗೆ ಆಗುತ್ತೆ. ಮತ್ತು ನೆಕ್ಸ್ಟು ಮುಂದಿನ ಟಾಪಿಕ್ಗೆ ಹೋಗ್ತೀನಿ ಮುಂದಿನ ವಿಡಿಯೋಲ್ಲಿ. ನೋಡಿ ಮಕ್ಕಳ, ಇಲ್ಲಿ ನಾವು JJM ಅಕಾಡೆಮಿ ಬೆಳ್ಳೂರು ಮತ್ತು ಬೆಂಗಳೂರು ಇವೆರಡಲ್ಲೂ ನಾವು ಆಫ್ಲೈನ್ ಕ್ಲಾಸನ್ನು, ರಿವಿಷನ್ ಕ್ಲಾಸನ್ನು ಈಗ ಮುಂದಿನ ತಿಂಗಳು 21ನೇ ತಾರೀಕಿಂದ ಪ್ರಾರಂಭ ಆಗ್ತಿರುವಂಥ SLC ಪರೀಕ್ಷೆಯ ನಾವು ಏನು ಮಾಡ್ತಾ ಇದ್ದೀವಿ, ರಿವಿಷನ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. 1 ತಿಂಗಳ ಕಾಲ ಬೆಳ್ಳೂರಾದರೂ ಆಗಲಿ ಅಥವಾ ಬೆಂಗಳೂರಲ್ಲಾದರೂ ಆಗಲಿ ಆಫ್ಲೈನ್. ಯಾರಾದರೂ ನಮ್ಮ ಕೆಳಕಂಡಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀವು ಪಡ್ಕೋಬೋದು ಮಕ್ಕಳ. ಗೊತ್ತಾಯ್ತಾ? ನೆಕ್ಸ್ಟು ಹೋಗೋಣ. ನೋಡಿ, SLC ಸಮ್ಮರ್ ವೆಕೇಷನ್, ಅಂದರೆ ಬೇಸಿಗೆ ಶಿಬಿರ ತರಬೇತಿಗಳು ಪ್ರಾರಂಭ ಆಗ್ತಿದೆ. ಯಾವಾಗಲಿಂದ ಶುರು ಮಾಡ್ತಿದ್ದೀವಿ ಅಂದರೆ ಏಪ್ರಿಲ್ 5ನೇ ತಾರೀಕಿಂದ ಮೇ 30ನೇ ತಾರೀಕುವರೆಗೂ. ಅದರಲ್ಲಿ ಯಾವ್ಯಾವ ವಿಷಯಗಳನ್ನು ಕವರ್ ಮಾಡ್ತೀವಿ ಅಂದರೆ ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ, ಅಂದರೆ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಲ್ ಸೈನ್ಸ್, 3 ಫುಲ್ ಸಬ್ಜೆಕ್ಟ್ಸ್ಗಳನ್ನು ನಾವು ಕವರ್ ಮಾಡ್ತೀವಿ. ಮತ್ತು ಕ್ವಶನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡ್ತೀವಿ. ರೆಗ್ಯುಲರ್ ಟೆಸ್ಟ್ಗಳು ಕೂಡ ಕೊಡ್ತೀವಿ. ಆಮೇಲೆ ಅದರ ಕರೆಕ್ಷನ್ ಆಗಿ ಅದನ್ನು ಮಾರ್ಕ್ಸ್ಗಳನ್ನು ನಿಮಗೆ, ಮತ್ತು ನೀವೇನೋ ತಪ್ಪು ಮಾಡಿದರೆ ಅದನ್ನು ಯಾವ ರೀತಿಯಾಗಿ ತಿದ್ದುಕೊಂಡು ಹೆಚ್ಚಿನ ಮಾರ್ಕ್ಸ್ಗಳನ್ನು ನೀವು ಪಡಿಬೋದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀವಿ. ನೆಕ್ಸ್ಟು ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು ಮತ್ತು ಹಿಂದಿ ಗ್ರಾಮರ್ ಕೂಡ ಆ ಬೇಸಿಗೆ ಶಿಬಿರದಲ್ಲಿ ನಾವು ಕ್ಲಾಸ್ಗಳಲ್ಲಿ ಅದನ್ನು ಕೂಡ ನಾವು ತಗೋತಾ ಇದ್ದೀವಿ. ನೋಡಿ, ಇಲ್ಲಿ ಏನು, ಇದರಲ್ಲಿ ಲಿಮಿಟೆಡ್ ಸೀಟ್ಸ್ ಮಾತ್ರ. ಲಿಮಿಟೆಡ್ ಸೀಟ್ಸು ಕೂಡಲೇ ಇದನ್ನು ನೋಡಿದ ತಕ್ಷಣ ಯಾರಿಗಾದರೂ ಉಪಯೋಗ ಇದ್ದರೆ, ಇದು ಯಾರಿಗೆ ಉಪಯೋಗ ಆಗುತ್ತೆ ಅಂದರೆ 9ನೇ ತರಗತಿಯಿಂದ 10ನೇ ತರಗತಿಗೆ ಹೋಗ್ತಾ ಇರುವಂಥವ್ರು. 10ನೇ ತರಗತಿ ಜೂನಿಂದ ಶುರುವಾಗುತ್ತೆ. ನೀವು ಏಪ್ರಿಲಿಂದ ಮೇ ಅಷ್ಟರಲ್ಲೇ ನೀವು ಫುಲ್ ಪೋರ್ಷನ್ಸನ್ನು ಓದಿ ಮತ್ತೆ ಇನ್ನೊಂದು ಸಲ ಸ್ಕೂಲಲ್ಲಿ ಕೇಳಿದಾಗ ಅದು ರೆಕಾರ್ಡ್ ಆಗೋಗುತ್ತೆ. ನೀವು ಹೆಚ್ಚಿನ ಮಾರ್ಕ್ಸ್ಗಳನ್ನು ಮುಂದೆ ಸ್ಕೋರ್ ಮಾಡ್ಕೋಬೋದು ಮಕ್ಕಳ. ಇದರಿಂದ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ನಮ್ಮ ದೂರವಾಣಿಯ ಸಂಖ್ಯೆಗೆ ನೀವು ಸಂಪರ್ಕಿಸಿ ನೀವು ಹೆಚ್ಚಿನ ಮಾಹಿತಿಗಳನ್ನು ಇದ್ರ ಬಗ್ಗೆ ನೀವು ಪಡ್ಕೋಬೋದು. ಬನ್ನಿ ಮಕ್ಕಳ, ಈಗ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಯಾವುದು, ಎಲಿಮಿನೇಷನ್ ಮೆಥಡ್. ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್. ಯಾವುದು ಈಕ್ವೇಷನನ್ನು ನೋಡಿ, ಇಲ್ಲಿ 5x + 8y = 9, ಇದು ಈಕ್ವೇಷನ್ 1. 2x + 3y = 4, ಇಲ್ಲಿ ಈಕ್ವೇಷನ್ 2. ಇದು 2 ಏನಾಗುತ್ತೆ, ಸೇಮ್ ಇಲ್ಲ, ಯಾವುದೂ ಸೇಮ್ ಇಲ್ಲ. ಅದಕ್ಕೆ ಏನು ಮಾಡ್ಬೋದು ನೋಡಿ, ಇದರ ಕೋಎಫಿಷಿಯೆಂಟನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದರ ಎಕ್ಸ್ನ ಕೋಎಫಿಷಿಯೆಂಟ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ 5 × 2 10x + 8 × 2 16y, 9 × 2 18, ಮತ್ತು 10x + 15y 3 5s are 15 = 20, ಮೈನಸ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇದು y = ಏನಾಗುತ್ತೆ, -2. y = -2. ದೆನ್ ಏನು, ಸಬ್ಸ್ಟಿಟ್ಯೂಟ್. ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು,
substitute x, y is equal to, right, y is equal to -2 in equation 1. ಏನು 5x plus 8y is equal to 9. So 5 into -2 plus 8 into, x ಅಲ್ಲ ಅದು, ಸಾರಿ, x ಅಲ್ಲ, y ವ್ಯಾಲ್ಯೂ ಅಲ್ವಾ ನಾನು ಕಂಡುಹಿಡಿದಿರೋದು. ಸೊ y ವ್ಯಾಲ್ಯೂ ಅಂದರೆ 5x plus 8 into -2 is equal to 9. 5x minus 16 is equal to 16 ಹೆಂಗೆ ಬಂತು? 8 2s are 16, 9. 5x is equal to 9 plus 16, x is equal to 25 by 5, 1s are 5s are, x is equal to 5, x is equal to 5. ಗೊತ್ತಾಯ್ತಾ? ನೋಡಿ ಮಕ್ಕಳ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು, ನಿಮಗೆ ಆನ್ಸರ್ ಬರುತ್ತೆ. y is equal to -2 ಅಂತ ಹಾಕ್ತೀನಿ. 8 into -2 -16. x is equal to 5 ಅಂತ ಹಾಕ್ತೀನಿ. 25. 25 ಇಂದ 16 ಮೈನಸ್ ಆದರೆ 9 ಬರುತ್ತೆ. ನೋಡಿ, ನಮಗೆ ಸಿಕ್ಕಿರೋಂಥ ಆನ್ಸರ್ ಕೂಡ ಕರೆಕ್ಟ್ ಅನ್ನೋದು ಗೊತ್ತಾಗುತ್ತೆ ಮಕ್ಕಳ. ಅರ್ಥ ಆಯ್ತಾ? ಬನ್ನಿ ಮಕ್ಕಳ, ಈಗ 9ನೇ ಸಮ್ಗೆ ಹೋಗೋಣ. ಏನು? ಎಲಿಮಿನೇಷನ್ ಮೆಥಡ್. ಏನು? ಈಗ ನೋಡಿ, ಇಲ್ಲಿ 2x plus 5y is equal to 17. ಏನು? 5x plus 3y is equal to 14. ಇದನ್ನು ಇಕ್ವೇಶನ್ 1, ಇದು ಇಕ್ವೇಶನ್ 2. ಏನಾಗುತ್ತೆ? ಇದು 5 ಇಂದ ಮಲ್ಟಿಪ್ಲೈ ಮಾಡೋಣ. ನೋಡಿ, ನಾನು ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಈಗ ಯಾವುದು ಕಾಮನ್ ಇಲ್ಲ, ಡೈರೆಕ್ಟಾಗಿ ಇಲ್ಲಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಯಾವಾಗಲೂ ಯಾಕೆ ಸರ್ ಎಕ್ಸೇ ತಗೊಳ್ತೀರಾ, ವೈ ತಗೊಳಕ್ಕಾಗಲ್ವಾ? ಎಸ್, ಅದನ್ನು ಮಾಡ್ಬೋದು. ಏನು ಮಾಡ್ತೀನಿ? ಲಾಸ್ಟ್ ಟೈಮಲ್ಲಿ ಎಕ್ಸ್ ಮಾಡಿದ್ದೆ. ಈಗ ಇದರ ಕೊಯಿಫಿಷಿಯಂಟ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ ವೈಯಿಂದ, ಇದರ ವೈನ ಕೊಯಿಫಿಷಿಯಂಟ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಏನಾಗುತ್ತೆ? 6x ಪ್ಲಸ್ 15y ಇಸ್ ಈಕ್ವಲ್ ಟು 85. ಆಮೇಲೆ 25x ಪ್ಲಸ್ 15y ಇಸ್ ಈಕ್ವಲ್ ಟು 56. ಏನಾಗುತ್ತೆ? ಈಗ ನೋಡಿ, ಇಲ್ಲಿ 2 15 ಇದೆ, ಸೈನ್ ಚೇಂಜ್ ಆಗಬೇಕಷ್ಟೆ. ಇಲ್ಲಿ ಸೈನ್ ಚೇಂಜ್ ಆದರೆ ಆನ್ಸರ್ ಬರುತ್ತೆ. ಈಗ ಇಲ್ಲೇನಾಗುತ್ತೆ ಇದನ್ನು ನೋಡ್ಕೊಳ್ಳಿ. ಈಗ ಇಲ್ಲಿ 56 ಇದೆ, 56 ಇದೆ, 56 ಅಲ್ಲ, ನೋಡಿ ಎಷ್ಟಿದು, ಎಷ್ಟು ನೋಡಿ, ಇಲ್ಲಿ ಮಲ್ಟಿಪ್ಲೈ ಮಾಡಿ. 14 5s ಎಷ್ಟು? ಒಂದು ನಿಮಿಷ, ಇಲ್ಲಿ 6x 15 ಮತ್ತು 17 3s, ಸಾರಿ, ಇಲ್ಲಿ 51, 14 5s 70. ಇಲ್ಲೇನು ಬರುತ್ತೆ? ಮೈನಸ್. ಈಗ ಇದು ಕ್ಯಾನ್ಸಲ್. ಈಗ ಇಲ್ಲೇನಾಗುತ್ತೆ? minus 19x is equal to minus 19. ಏನಾಗುತ್ತೆ? x is equal to minus 19 by minus 19. ಇದು ಕ್ಯಾನ್ಸಲ್ ಆಗಿ 1 ಅಂತ ಬರುತ್ತೆ ಮಕ್ಕಳ, 1 ಅಂತ ಬರುತ್ತೆ, 1 ಅಂತ ಬರುತ್ತೆ. ನಂತರ ಏನು ಮಾಡಬೇಕು? ಸಬ್ಸ್ಟಿಟ್ಯೂಟ್ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ? ನಾನು x is equal to 1 in equation 1. ಏನು ಇಕ್ವೇಶನ್ 1 ಆಗುತ್ತೆ? 2x plus 5y is equal to 17. ಏನು? 2 into 1 plus 5 into y is equal to 17. 2 plus 5y is equal to 17. 5y is equal to 17 minus 2. 5y is equal to 15. Y is equal to 15 by 5. 1s are 3s are. So y is equal to 3 ಅಂತ ಬರುತ್ತೆ ಮಕ್ಕಳ, 3 ಅಂತ ಬರುತ್ತೆ. ನೋಡಿ, ಈಗ ಇಲ್ಲಿ x is equal to 1 ಅಂತ ಹಾಕ್ತೀನಿ. x is equal to 1 ಅಂದರೆ 2 into 1 2 ಆಗುತ್ತೆ. y is equal to 3 ಹಾಕಿದ್ರೆ 5 into 3
15 ಆಗುತ್ತೆ. 15 ಪ್ಲಸ್ 2 ಏನಾಗುತ್ತೆ? 17. ಇಲ್ಲಿ 17 ಇದೆ. ನಾವು ಮಾಡಿರೋದು ಕರೆಕ್ಟು ಅಂತ ಅರ್ಥ. ನೆಕ್ಸ್ಟು 10ನೆಯ ಸಮ್ಗೆ ಹೋಗೋಣ ಮಕ್ಕಳ. 10ನೆಯ ಸಮ್ಮು ಏನಿದೆ? ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. 2x plus 3y is equal to 0. 3x plus 4y is equal to 5. ಇದನ್ನು ಈಕ್ವೇಶನ್ 1, ಇದು ಈಕ್ವೇಶನ್ 2. ಏನಾಗತ್ತೆ? ಈಗ ಇದನ್ನೇ ಮಾಡ್ತಾ ಇದ್ದೀನಿ ನೋಡಿ, ಮಲ್ಟಿಪ್ಲಿಕೇಶನ್ 4 ಇಂದ ಮಲ್ಟಿಪ್ಲೈ ಮಾಡಿ, ಇದು 3 ಇಂದ ಮಲ್ಟಿಪ್ಲೈ ಮಾಡಿ. 2 4s 8 ಪ್ಲಸ್ 12y is equal to 0. 0 into 4 0. 3 into 3 9 plus 12y is equal to 4 into 3 12. 5 into 3 15 minus minus minus. ಸೊ ಏನಾಗುತ್ತೆ ಇಲ್ಲಿ? 8ರಲ್ಲಿ 9 ಹೋದರೆ ಮೈನಸ್ ಬರುತ್ತೆ, ಮೈನಸ್ ಎಕ್ಸ್. ಇದು ಕ್ಯಾನ್ಸಲ್. ಇಸ್ ಈಕ್ವಲ್ ಟು ಮೈನಸ್ 15 ಕ್ಯಾನ್ಸಲ್ ಆಗುತ್ತೆ. ಇದು ಎಕ್ಸ್ ಇಸ್ ಈಕ್ವಲ್ ಟು 15 ಅಂತ ಆಗುತ್ತೆ ಮಕ್ಕಳ. 15 ಅಂತ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ? ನೆಕ್ಸ್ಟ್ ಏನು ಮಾಡಬೇಕು? ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು ಏನಂತ? ಎಕ್ಸ್ ಇಸ್ ಈಕ್ವಲ್ ಟು 15 ಅಂತ. 15 ಅಂತ ಏನು? ಈಕ್ವೇಶನ್ 1. 2x plus 3y is equal to 0. 2x ಅಂದರೆ 2 into 15. 2 into 15 plus 3 into y is equal to 0. 30 plus 3y is equal to 0. 3y is equal to minus 30. y is equal to minus 30 divided by 3. 1s 10s. ಸೊ ಏನಾಗುತ್ತೆ? ಮೈನಸ್ 10. ಅಂದರೆ y is equal to ಮೈನಸ್ 10 ಅಂತ ಮಕ್ಕಳ. 10 ಅಂತ. ಈಗ ನೋಡಿ, 2x is equal to 15. 2 15s 30. ಇದೇನಾಗುತ್ತೆ? ಮೈನಸ್ 10. 3 into minus 10. 30 minus 30 is equal to ಏನು? 0. ಕರೆಕ್ಟ್ ಅಲ್ಲ? ನೋಡಿ ಎಷ್ಟು ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳ, ನೀವು ಮೆಥಡ್ಸನ್ನು ನೋಡ್ಕೊಳ್ಳಿ. ಸಾಲ್ವ್ ಮಾಡೋದು ಇದನ್ನು ಬಾಯಾಟ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ತಿಳ್ಕೊಳ್ಳಿ. ಏನು ಮಾಡಬೇಕು? ನೀವು ಬರಿತಾ ಇರ್ಬೇಕಾದ್ರೆ, ಓ ಇಲ್ಲಿ ಸೇಮ್ ಇದೆ, ಈ ವೇರಿಯಬಲ್ ಸೇಮ್ ಇದೆ, ಅದಕ್ಕೆ ಹಿಂಗೆ ಮಾಡಿದ್ದಾರೆ. ಮತ್ತು ಯಾವ ರೀತಿ ಮಲ್ಟಿಪ್ಲೈ ಮಾಡ್ಕೋಬೇಕು, ಪ್ರತಿಯೊಂದನ್ನು ನೋಡ್ಕೋಬೇಕು. ನೀವು ಮೆಥಡ್ಸನ್ನು ನೋಡಿಕೊಂಡು, ಅದು ಇಲ್ಲಿ ಸೈನ್ ಚೇಂಜ್ ಅಂದರೆ ಏನೂ ಇಲ್ಲ. ಈ ಎಕ್ಸ್ಪ್ರೆಷನ್ನಿಂದ ಈ ಎಕ್ಸ್ಪ್ರೆಷನನ್ನು ಮೈನಸ್ ಮಾಡೋದು ಅಂತ ಅರ್ಥ. ಆವಾಗ ಸೈನ್ ಚೇಂಜ್ ಆಗುತ್ತೆ ಅಷ್ಟೇ ಮಕ್ಕಳ. ಇಲ್ಲಿ ನೋಡಿ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಈ ಪ್ರಶ್ನೆಗೆ ಎಲಿಮಿನೇಷನ್ ಮೆಥಡಲ್ಲಿ ಇದೆ ಕಡೆಯ ಪ್ರಶ್ನೆ ನೋಡಿ. ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್. 3x plus y is equal to 15. 2x minus y is equal to 5. ಈಕ್ವೇಷನ್ 1, ಈಕ್ವೇಷನ್ 2. ಇಲ್ಲಿ ನೋಡಿ, ಏನು ಮಲ್ಟಿಪ್ಲೈ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಸೇಮ್ ಇದೆ, ಸೈನು ಸೇಮ್, ಬೇರೆ ಬೇರೆ ಇದೆ. ಅದಕ್ಕೆ ಏನಾಗುತ್ತೆ? ಇದು ಕ್ಯಾನ್ಸಲ್. 5x will be equal to 20. x is equal to 20 by 5. 1s 4s. x is equal to 4. Substitute ಏನು? x is equal to 4 in equation 1. equation 1 ಯಾವುದು? equation 1 ಬೇಡ, equation 2 ಮಾಡೋಣ ಇವತ್ತು. ಇದಕ್ಕೆ 2x plus minus y is equal to 5. ಸೊ x is equal to 4 ಅಂತ 2 into 4 minus y is equal to 5. 2 4s 8 minus y is equal to 5. Minus y is equal to 5 minus 8. So minus y
ಇಸ್ ಈಕ್ವಲ್ ಟು -3, ಇದು ಕ್ಯಾನ್ಸಲ್ ಆಗುತ್ತೆ, y ಇಸ್ ಈಕ್ವಲ್ ಟು 3 ಅಂತ ಬರುತ್ತೆ. ನೋಡಿ ಮಕ್ಕಳ, ಇಲ್ಲಿ x ಇಸ್ ಈಕ್ವಲ್ ಟು 4, x ಇಸ್ ಈಕ್ವಲ್ ಟು 4 ಅಂತ ನೋಡಿ ಎಲ್ಲಿಗೆ ಹಾಕ್ಬೇಕಾಗತ್ತೆ? x ಇಸ್ ಈಕ್ವಲ್ ಟು 4, 2 ಇಂಟು 4 8 ಅಂತ ಆಗುತ್ತೆ. ಇದು 3 ಅಂತ ಹಾಕಿದ್ರೆ 8 ಮೈನಸ್ 3 ಎಷ್ಟಾಗುತ್ತೆ? 5 ಅಂತ ಬರುತ್ತೆ ಮಕ್ಕಳ, 5 ಅಂತ ಬರುತ್ತೆ. ನೋಡಿ, ಅತಿ ಸುಲಭವಾದಂತಹ ಪ್ರಶ್ನೆ ಇದು, 2 ಮಾರ್ಕ್ಸ್ಗೆ. ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ ಇದು. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಕ್ವಶನ್ ಪೇಪರಲ್ಲಿ, ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸು ನಿಮ್ಮ ಜೇಬಿನಲ್ಲಿರುತ್ತೆ. ಗೊತ್ತಾಯ್ತಾ ಮಕ್ಕಳ? ನಿಮ್ದೇನು ಸಾಲ್ವ್ ಮಾಡಬೇಕಷ್ಟೇ. ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಮ ಯೂಟ್ಯೂಬ್ ಲಿಂಕ್ ಇದು. ಮತ್ತು ನೆಕ್ಸ್ಟು ನಮ್ಮ ಆ್ಯಪ್ಗೆ ಹೆಂಗೆ ಹೋಗೋದು, ಮತ್ತು ಡಿಸ್ಕ್ರಿಪ್ಷನಲ್ಲಿ, ನಮ್ಮ ಯೂಟ್ಯೂಬ್ ಚಾನಲಿನ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಈ ಚಾನಲಿನ ಲಿಂಕ್ ಇರುತ್ತೆ, ಹೋಗ್ಬೋದು. ನೆಕ್ಸ್ಟು ನಾವು ಇನ್ನೊಂದು ಪ್ರೋಗ್ರಾಮನ್ನು ಶುರು ಮಾಡ್ತಾ ಇದ್ದೀವಿ, ಆಗಲೇ ಮಾಡಿದ್ದೀವಿ. ಅಲ್ಲಿ ನವೋದಯ, ಏಕಲವ್ಯ ನವೋದಯ ಬ್ಯಾಚನ್ನು, ಅದರಲ್ಲಿ ವಿಡಿಯೋ ಲೆಕ್ಚರಿಂಗ್ಸ್ಗಳಿದ್ದಾವೆ, ಅದನ್ನು ಕೊಡ್ತೀವಿ. ಆಮೇಲೆ ಎಕ್ಸಸೈಸ್ ಕ್ವಿಝು, ಟೆಲಿಗ್ರಾಮ್ ಗ್ರೂಪ್ ಇದೆ, ಚಾಪ್ಟರ್ ಟೆಸ್ಟ್ಗಳಿದ್ದಾವೆ. ಆಮೇಲೆ ಪ್ರತಿಯೊಂದು ಕ್ವಶನ್ ಪೇಪರ್ಸ್, ಅಂದರೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡ್ತೀವಿ. ಮತ್ತು ಇದನ್ನು ಆಫ್ಲೈನು ಬೆಳ್ಳೂರು ಕ್ರಾಸಲ್ಲೂ ಇದೆ. ಬೆಳ್ಳೂರು ಕ್ರಾಸ್ ಎಲ್ಲಿ ಅಂದರೆ ನಾಗಮಂಗಲ ತಾಲೂಕು ಮತ್ತು ಮಂಡ್ಯ ಡಿಸ್ಟ್ರಿಕ್ಟ್. ಮತ್ತು ಬೆಂಗಳೂರಲ್ಲಿ ಕೂಡ ಇದೆ. ಈ ಕೆಳಗೆ ಬರುವಂತಹ ದೂರವಾಣಿಯ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳಿಗೆ. ಗೊತ್ತಾಯ್ತಾ? ನೋಡಿ, ನಮ್ಮ ದೂರವಾಣಿಯ ಸಂಖ್ಯೆ ನೋಡಿ ಮಕ್ಕಳ, ಬರ್ಕೊಳ್ಳಿ ಇದನ್ನು. ಆಮೇಲೆ ಈ ವಿಡಿಯೋನ ಹೆಚ್ಚಾಗಿ ಯಾರಿಗೆ ಉಪಯೋಗ ಇರುತ್ತೋ ಅವರುಗಳಿಗೆ ಜೊತೆಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಮಕ್ಕಳ.